ಇಂಪಾರ್ಟೆಂಟ್ ಆಯಿತು, ಮಗು ಎಜುಕೇಷನ್ ಇಂಪಾರ್ಟೆಂಟ್ ಆಗಲಿ. ಗೌರ್ಮೆಂಟ್ ಸ್ಕೂಲ್ ಮಗು ಅಲ್ವಾ ಅದು, ಪ್ರೈವೇಟ್ ಸ್ಕೂಲ್ ಮಗು ಆಗಿದ್ದಿದ್ರೆ ಬರೋರು, ಯಾಕೆಂದ್ರೆ ಅವ್ರು ಅಬ್ದಿರ ಆಫೀಸರ್ಗಳು ಆಗಿರ್ತಾರೆ. ಗೌರ್ಮೆಂಟ್ ಸ್ಕೂಲ್ ಮಗು ಅಲ್ವಾ, ಹಂಗಾಗಿ ಬರಲ್ಲ ಅಷ್ಟೇ. ಪ್ರಧಾನಿ ಸಿಎಂಗೆ ಪತ್ರ ಬರೆದ್ರೂ ಕ್ರಮ ಆಗ್ತಾ ಇಲ್ಲ. ಶಾಲಾ ಆಟದ ಮೈದಾನದ ಕಾಂಪೌಂಡ್ಗಾಗಿ ಬಾಲಕಿಯ ಪಟ್ಟು. ಡಿಸಿ ಭೇಟಿಗೆ ಬಂದ ಬೆಳ್ಧರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ. ಡಿಸಿ ಕಚೇರಿ ಒಳಗೆ ಬಿಡಲು ಅಧಿಕಾರಿಗಳು ಮೀನಾಮೇಷ. ಸುಮಾರು 2 ಗಂಟೆ ಕಾದ ಬಳಿಕ ಬಾಲಕಿಯನ್ನ ಭೇಟಿಯಾದ ಡಿಸಿ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಯಾವಾಗಲೂ ಮುಂದಿರುತ್ತೆ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತಾ ಇದೆ ಅಂತ ಹೇಳುವ ಸರ್ಕಾರ ಈಗಲೂ ಅದೆಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲದಂತಾಗಿದೆ. ಇಲ್ಲೊಂದು ಶಾಲೆಯ ಆಟದ ಮೈದಾನಕ್ಕೆ ಕಾಂಪೌಂಡ್ ಇಲ್ಲವಾಗಿದ್ದು ಶಾಲಾ ಆವರಣದಲ್ಲಿಯೇ ಗಾಡಿಗಳನ್ನ ನಿಲ್ಲಿಸ್ತಾರೆ. ಇದರಿಂದ ಆಟ ಆಡಲು ಸಾಧ್ಯವಾಗ್ತಾ ಇಲ್ಲ ಅಂತ ಪುಟ್ಟ ಬಾಲಕಿಯೊಬ್ಳು ಈ ಹಿಂದೆ ಪ್ರಧಾನಿ ಹಾಗೂ ಸಿಎಂಗೆ ಪತ್ರವನ್ನ ಬರೆದಿದ್ರು. ಆದರೆ ಯಾವುದೇ ಕ್ರಮವಾಗದ ಹಿನ್ನೆಲೆ ಬಾಲಕಿ ಈಗ ಡಿಸಿ ಮೊರೆ ಹೋಗಿದ್ದಾರೆ. ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಅವರೇ, ಒಮ್ಮೆ ಈ ಬಾಲಕಿಯ ಗೋಳನ್ನ ಕೇಳಿ. ಪುಟ್ಟ ವಿದ್ಯಾರ್ಥಿನಿಯ ಬೇಡಿಕೆಗೆ ನೀವಾದ್ರೂ ಸಮ್ಮತಿ ನೀಡಬಹುದು. ಹೌದು, ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಡಿಸಿ ಭೇಟಿಗೆ ಕಾಯ್ತಾ ಇರೋ ಪುಟ್ಟ ಬಾಲಕಿಯ ಹೆಸರು ಸಿಮ್ರಾ ಸನೋಬರ್ ಅಂತ. ತುಮಕೂರು ಜಿಲ್ಲೆಯ ಬೆಳ್ಧರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿನಿ. ಬೆಳ್ಧರದ ಸರ್ಕಾರಿ ಶಾಲೆ ಸ್ವಾತಂತ್ರ್ಯ ಪೂರ್ವದ ಶಾಲೆಯಾಗಿದ್ದು ಈ ಶಾಲೆಯ ಆಟದ ಮೈದಾನಕ್ಕೆ ಒಂದು ಕಾಂಪೌಂಡ್ ಇಲ್ಲ. ಇಲ್ಲಿ ಪಕ್ಕದಲ್ಲಿಯೇ ಚೌಟ್ರಿ ಇದ್ದು ಚೌಟ್ರಿ ನಿರ್ಮಾಣದಿಂದಾಗಿ ಮಕ್ಕಳ ಪಾಠಕ್ಕೆ ಮತ್ತು ಆಟಕ್ಕೆ ತೊಂದರೆಯಾಗ್ತಾ ಇದೆ. ಅಲ್ಲದೆ ಗಾಡಿಗಳನ್ನ ಶಾಲಾ ಆವರಣದಲ್ಲಿಯೇ ಗಾಡಿಗಳನ್ನ ನಿಲ್ಲಿಸೋದ್ರಿಂದ ಮಕ್ಕಳು ಆಟವಾಡಲು ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಬೇಸರಗೊಂಡ ವಿದ್ಯಾರ್ಥಿನಿ ಸಿಮ್ರಾ ಈ ಹಿಂದೆ ಪ್ರಧಾನಿ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಇಒಗೆ ಆಗಸ್ಟ್ 3ರಂದು ಪತ್ರವನ್ನ ಬರೆದು ಆಟದ ಮೈದಾನಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡುವ ಮೊರೆ ಇಟ್ಟಿದ್ರು. ಬಾಲಕಿ ಮೋದಿಗೆ ಪತ್ರ ಬರೆದಿದ್ದು ಎಲ್ಲೆಡೆ ಮೆಚ್ಚುಗೆಯ ಸುರಿಮಳೆ ಸುರಿದಿತ್ತು. ಆದರೆ ಬಾಲಕಿ ಪತ್ರ ಬರೆದಿದ್ರೂ ಕೂಡ ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಕಳೆದ 20 ದಿನಗಳಿಂದ ಬಾಲಕಿ ಶಾಲೆಗೆ ಹೋಗದೆ ಪ್ರತಿಭಟಿಸ್ತಾ ಇದ್ರು. ಅಧಿಕಾರಿಗಳು ಮಾತ್ರ ಕ್ಯಾರಿ ಅಂತಿರಲಿಲ್ಲ. ಇದರಿಂದ ಬೇಸರಗೊಂಡ ವಿದ್ಯಾರ್ಥಿನಿ ಸಿಮ್ರಾ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಲು ಪೋಷಕರೊಂದಿಗೆ ಆಗಮಿಸಿದ್ರು. ಆದರೆ ವಿದ್ಯಾರ್ಥಿನಿಯನ್ನ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಬಿಡಲು ಅಧಿಕಾರಿಗಳು ಮೀನಾಮೇಷ ಎಣಿಸಿದ್ದು ಡಿಸಿ ಶುಭ ಕಲ್ಯಾಣ್ಗಾಗಿ ಬಾಲಕಿ ಕಾದು ಕೂತಿದ್ರು. ಇತ್ತ ಸಿವಿಲ್ ಡ್ರೆಸ್ನಲ್ಲಿ ಪೊಲೀಸರು ವಿದ್ಯಾರ್ಥಿನಿಗೆ ಬೆಂಗಾವಲಾಗಿದ್ರು. ಅಲ್ಲದೆ ಶಾಲೆ ಬಿಟ್ಟ ವಿದ್ಯಾರ್ಥಿನಿಯನ್ನ ಮನವೊಲಿಸಲು ಜಿಲ್ಲಾಡಳಿತ ಮುಂದಾಗಲೇ ಇಲ್ಲ. ಸಿಮ್ರಾ ಸನೋಬರ್, ಬೆಳ್ದಾರ. ಏನಾಗಿದೆ ನಿಮ್ಮ ಕಾಂಪೌಂಡು? ಅಲ್ಲೊಂದು ಚೌಟ್ರಿ ಐತೆ, ಅಲ್ಲೆಲ್ಲ ಗಾಡಿಗಳು ಎಲ್ಲ ಓಡಾಡ್ತವೆ. ನಮಗೆ ಆಟ ಆಡೋಕೆ ಜಾಗ ಇಲ್ಲ, ಅದಕ್ಕೆ ಕಾಂಪೌಂಡ್ ಮಾಡಿ. ಕೂಲಿ ಕಾಂಪೌಂಡ್ ಮಾಡ್ಸಕ್ಕೆ ಕೇಳಕ್ ಬಂದಿದ್ಯಾ? ಯಾರನ್ನ ಕೇಳಕ್ ಬಂದಿದ್ಯಾ? ಡಿಸಿ ಮ್ಯಾಮ್. ನೀವು ಭೇಟಿ ಆದ್ರ? ಹೋಗಿದ್ದ ಮಾತಾಡಿಸ್ತಾ? ಇಲ್ಲ. ಎಷ್ಟೊತ್ತಾಯ್ತು ಬಂದಿಲ್ಲಿ? ಭಾಳ ಹೊತ್ತಾಯ್ತಾ? ಎಷ್ಟು 1 ಅವರ್ ಆಯ್ತಾ? 1 ಅವರ್ ಆಯ್ತು ನೀವು ಬಂದು? ಯಾವಾಗ ಬಂದಿದ್ದು? ಅವಾಗಲೇ ಬಂದ್ವಿ. ಅವಾಗಲೇ ಬಂದ? ಏನು ಮಾತಾಡಕ್ಕೆ ಬಂದಿದ್ದೀನ? ಕಾಂಪೌಂಡ್ ಮಾಡಿಸ್ಕೊಳ್ರಿ ಅಂತ. ಸ್ಕೂಲಿಗೆ ಕಾಂಪೌಂಡ್ ಮಾಡಿಸ್ರಿ ಅಂತ ಕೇಳಕ್ ಬಂದಿದ್ದೆ. ಯಾಕೆ ನೀನು ಸ್ಕೂಲ್ಗೆ ಹೋಗ್ತಾ ಇಲ್ವಾ? ಎಷ್ಟು ದಿನ ಆಯಿತು? 20 ದಿವಸ ಆಯಿತು. 20 ದಿನ ಆಯಿತಾ? ಯಾಕೆ ಸ್ಕೂಲ್ಗೆ ಹೋಗ್ತಾ ಇಲ್ಲ? ಕಾಂಪೌಂಡ್ ಮಾಡಿಸ್ಬೇಕು. ಏನು ತೊಂದರೆ ಆಗ್ತಿದೆ? ಅಲ್ಲೆಲ್ಲ ಗಾಡಿಗಳು ಎಲ್ಲ ಓಡಾಡ್ತವೆ, ನಮಗೆ ಆಟ ಆಡೋಕ್ಕೆ ಜಾಗ ಇಲ್ಲ, ಅದಕ್ಕೆ ಕಾಂಪೌಂಡ್ ಮಾಡಿಸಿ. ಅದಕ್ಕೆ ಯಾವಾಗಿಂದ ಈ ತೊಂದರೆ ಆಗ್ತಾ ಇರೋದು ನಿಮಗೆ? 20 ದಿವಸದಿಂದ, ಭಾಳ ದಿನದಿಂದ. ಹಿಂದೆ ಏನಾದರೂ ಲೆಟ್ರ್ ಬರೆದಿದ್ದು ಆ ಥರ ಏನಾದರೂ ಮಾಡಿದ್ದ? ಯಾರಿಗೆ ಬರೆದಿದ್ದೆ? BO ಅವ್ರಿಗೆ ಬರೆದಿದ್ದೆ. ಆಮೇಲೆ ಅವರು ಬಾ ಅಂದರು.
ಬಾಪಟ್ಟಿ ನಾನು ಮಾಡಿಸ್ತೀನಿ ಕಾಂಪೌಂಡ್ ಆದರೂ ಮಾಡಿಸ್ಲಿಲ್ಲ. ಆಮೇಲೆ ಇನ್ಯಾರೇ ಬರ್ತಿದ್ದೆ? CMಗೂ PM ಗೆ. ಅಲ್ಲಿಂದ ಏನೋ ರಿಪ್ಲೈ ಬರಲಿಲ್ವಾ? ಏನೋ ಬರಲಿಲ್ಲ. ಜಡ್ಜ್ ಭೇಟಿ ಮಾಡಿದ್ರು. ಏನು ಹೇಳಿದ್ರು ಮೇಡಮ್ಮು? ಬಾ ಕಾಂಪೌಂಡ್ ಮಾಡಿಸ್ರಿ ಅಂದರು ಅವರು. ಕಾಂಪೌಂಡ್ ಆಗಿದೆಯಾ ಈಗ? ಅಲ್ಲಿ ಇಲ್ಲ. ಯಾರು ಬಂದರೂ ಆಗಿಲ್ಲ. ಈಗ ಅದಕ್ಕೆ ಏನು ಮಾಡಬೇಕು ಅಂತ ಇದೆಯಾ? DC ಮ್ಯಾಮ್ಗೆ ಕೇಳಕ್ಕೆ ಬಂದಿರಿ. ಕಾಂಪೌಂಡ್ ಆಗೋವರೆಗೂ ಸ್ಕೂಲಿಗೆ ಹೋಗಲ್ವಾ? ನಾನು ಸ್ಕೂಲಿಗೆ ಹೋಗಲ್ಲ. ಕಾಂಪೌಂಡ್ ಆಗೋವರೆಗೂ ನಾನು ಸ್ಕೂಲಿಗೆ ಹೋಗಲ್ಲ. ಸಿಂಬ್ರಾಸನ್ ಅವರು 4ನೇ ತರಗತಿ ಬೆಳ್ದಾರ. ಸುಮಾರು 2 ರಿಂದ 3 ಗಂಟೆಗಳ ಕಾಲ ಬಾಲಕಿ ಹಾಗೂ ಪೋಷಕರು ಡಿಸಿ ಕೊಠಡಿಯ ಹೊರಗೆ ಕಾಯ್ತಾ ಇದ್ರೂ ಕೂಡ ಜಿಲ್ಲಾಧಿಕಾರಿ ಮಾತ್ರ ಬಾಲಕಿಯನ್ನ ಕರೆದು ಮಾತನಾಡುವ ಕೆಲಸ ಮಾಡಲಿಲ್ಲ. ಈ ವೇಳೆ ಸ್ಥಳಕ್ಕೆ ದೌಡಾಯಿಸಿದ ಕೆಲ ವಕೀಲರು ಡಿಸಿಗೆ ಮಗುವಿನ ಎಜುಕೇಷನ್ಗಿಂತ ಮೀಟಿಂಗ್ ಇಂಪಾರ್ಟೆಂಟ್ ಆಯಿತು, ಆಮೇಲೆ ಬೇಕಾದ್ರೆ ಮೀಟಿಂಗ್ ಮಾಡಬಹುದಿತ್ತು ಎಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಬಿಡಿ, 5 ನಿಮಿಷ ಮಗು ಮೀಟಿಂಗ್ ಇಂಪಾರ್ಟೆಂಟ್ ಆಯ್ತು, ಮಗು ಎಜುಕೇಶನ್ ಇಂಪಾರ್ಟೆಂಟ್ ಆಗಲಿಲ್ಲ. 5 ನಿಮಿಷ ಲೇಟಾಗಿ ಮೀಟಿಂಗ್ ಮಾಡ್ಬೋದಿತ್ತು. ಯಾಕೆ ಸುಮ್ಮನೆ ಆ ಮಗುಗೆ ಮಗು ಅಷ್ಟು ಬಂದಿದೆ ಅಂದ್ರೆ ಅದಕ್ಕೆ ಮಗುಗೆ ಏನು ಶಿಕ್ಷಣಕ್ಕೆ ಮಹತ್ವನೇ ಇಲ್ಲ ಅನ್ನೋದು ಲೆಕ್ಕದಲ್ಲಿ ಹೇಳ್ಬೋದು ಅಷ್ಟೇ. ಇವಾಗ ಆಲ್ರೆಡಿ ಬಂದು 20 ನಿಮಿಷ ಆಗಿದೆ, ಮಗು 20 ನಿಮಿಷದಿಂದ ಅರ್ಧ ಗಂಟೆ ಆಯಿತು. ಇವರು ಕೊಲ್ಯೂಡ್ ಆಗಿರ್ಬೇಕು ಸರ್ ಮೋಸ್ಟ್ ಯಾಕಂದರೆ ಅಲ್ಲಿ ಸಿವಿಲ್ ನಾವದಲ್ಲಿ ಅಬ್ಜೆಕ್ಷನ್ಸ್ ಹಾಕಲ್ಲ, ರೆಪ್ರೆಸೆಂಟ್ ಮಾಡೋದಿಲ್ಲ. ಇಲ್ಲಿ ಬಂದು ಮಗು ಭೇಟಿ ಮಾಡಲ್ಲ ಅಂದರೆ ಇಂಟೆನ್ಷನ್ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಯಾಕೆ ಮಗುನ ಮೀಟ್ ಮಾಡೋಕ್ಕಾಗಲ್ಲ ಅಂದರೆ ಬೇಡ, ಇವ್ರು ಕರ್ಕೊಂಡು ಬಂದಿದ್ದಾರೆ ಪಾಪ. ಆ ಮಗು ಏನೋ ಇಲ್ಲಿ ಓಡಾಡ್ತಾ ಇತ್ತಂತೆ, DC ಮಾತಾಡಿಸ್ಬೇಕು ಅಂತ ಬಂದಿದೆ. ಮೀಟ್ ಮಾಡೋಕ್ಕಾಗಲ್ಲ ಅಂದರೆ ಬೇಡ ಬಿಡಿ ಪಾಪ, ಹೋಗ್ಲಿ ಮಗುಗೆ. ಗೌರ್ಮೆಂಟ್ ಸ್ಕೂಲ್ ಮಗು ಅಲ್ವಾ ಅದು, ಪ್ರೈವೇಟ್ ಸ್ಕೂಲ್ ಮಗು ಆಗಿದ್ದಿದ್ರೆ ಬರೋರು. ಯಾಕೆಂದರೆ ಅವ್ರು ಅಬ್ದಿರ ಆಫೀಸರ್ಗಳು ಆಗಿರ್ತಾರೆ ಅಥವಾ ಒಳ್ಳೆ ಪ್ರಭಾವಿಗಳಾಗಿರ್ತಾರೆ, ಹಂಗಾಗಿ ಬರ್ತಾರೆ. ಗೌರ್ಮೆಂಟ್ ಸ್ಕೂಲ್ ಮಗು ಅಲ್ವಾ, ಹಂಗಾಗಿ ಬರಲ್ಲ ಅಷ್ಟೇ. ಖಾಸಗಿ ಶಾಲೆಗಳಿಂದ ಇವೆಲ್ಲ ಬರುತ್ತಲ್ಲ ಸರ್ ಅನುದಾನ, ಅದನ್ನು ಹೇಳ್ಬೋದು. ಇನ್ನು ಡಿಸಿ ಕೊಠಡಿ ಬಳಿ ಅದ್ಯಾವಾಗ ಆಕ್ರೋಶ ಹೆಚ್ಚಾಗತೊಡಗಿತು. ಆಗ ವಿದ್ಯಾರ್ಥಿನಿ ಸಿಮ್ರಾ ಅವರನ್ನ ಮಾತ್ರ ಒಳಗೆ ಕರೆದು ಮಾತನಾಡಿ ಕಳಿಸಿದ್ದಾರೆ. ಒಟ್ನಲ್ಲಿ ಶಾಲಾ ಮೈದಾನದ ಕಾಂಪೌಂಡ್ಗಾಗಿ ಬಾಲಕಿ ದಿಟ್ಟವಾಗಿ ಹೋರಾಟ ಮಾಡ್ತಾ ಇದ್ದು, ಮೋದಿ ಸಿಎಂ ಹಾಗೂ ಬಿಇಒಗೂ ಪತ್ರವನ್ನ ಬರೆದ್ರೂ ಯಾವುದೇ ಪ್ರಯೋಜನ ಆಗದ ಹಿನ್ನೆಲೆ ಇಂದು ಡಿಸಿಯನ್ನ ಭೇಟಿ ಮಾಡಿದ್ದು, ಡಿಸಿ ಭೇಟಿ ಬಳಿಕವಾದ್ರೂ ಬೆಳ್ದರ ಸರ್ಕಾರಿ ಶಾಲೆಯ ಆಟದ ಮೈದಾನಕ್ಕೆ ಕಾಂಪೌಂಡ್ ನಿರ್ಮಾಣ ಆಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.